ಮಾನವ ಸಮಾಜದ ಇತಿಹಾಸವನ್ನು ತಿಳಿಯಲು ನಾವು ಹಲವಾರು ಮೂಲಗಳನ್ನು ಅವಲಂಬಿಸುತ್ತೇವೆ. ಪುರಾಣಗಳು, ಸಾಹಿತ್ಯ ಕೃತಿಗಳು, ಜನಪದ ಕಥೆಗಳು ಇವೆಲ್ಲವೂ ಇತಿಹಾಸದ ಸುಳಿವುಗಳನ್ನು ನೀಡುತ್ತವೆ. ಆದರೆ ಇವುಗಳಿಗಿಂತಲೂ ಅತ್ಯಂತ ನಿಖರವಾದ ಮತ್ತು ನಂಬಿಕಸ್ಥ ದಾಖಲೆಗಳೆಂದರೆ ಅವು ಶಾಸನಗಳು. ಕಲ್ಲಿನ ಮೇಲೆ, ಬಂಡೆಗಳ ಮೇಲೆ ಅಥವಾ ತಾಮ್ರಪತ್ರಗಳ ಮೇಲೆ ಕೆತ್ತಲ್ಪಟ್ಟಿರುವ ಈ ಶಾಸನಗಳು ಸಾವಿರಾರು ವರ್ಷಗಳ ಹಿಂದಿನ ರಾಜಕೀಯ, ಧರ್ಮ, ಸಂಸ್ಕೃತಿ ಮತ್ತು ಸಾಮಾಜಿಕ ಜೀವನದ ಬಗ್ಗೆ ನಮಗೆ ಸ್ಪಷ್ಟ ಮಾಹಿತಿಯನ್ನು ನೀಡುತ್ತವೆ. ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಶಾಸನಗಳು ಅತ್ಯಂತ ಪ್ರಮುಖವಾದ ಸ್ಥಾನವನ್ನು ಹೊಂದಿವೆ. ಕನ್ನಡ ಸಾಹಿತ್ಯದ ಮೊದಲ ಲಿಖಿತ ದಾಖಲೆಗಳೇ ಶಾಸನಗಳಾಗಿವೆ. ಈ ಕಾರಣದಿಂದಲೇ ಪ್ರಸಿದ್ಧ ಪಂಡಿತ ಡಾಕ್ಟರ್ ಚಿದಾನಂದ ಮೂರ್ತಿಯವರು ಶಾಸನಗಳನ್ನು ಕನ್ನಡ ಸಾಹಿತ್ಯದ ತಲಕಾವೇರಿ ಎಂದು ಕರೆಯುತ್ತಾರೆ. ಈ ವಿಡಿಯೋದಲ್ಲಿ ನಾವು ಶಾಸನ ಸಾಹಿತ್ಯದ ಅಧ್ಯಯನಕ್ಕೆ ಮಹತ್ವದ ಕೊಡುಗೆ ನೀಡಿದ ಪಂಡಿತರನ್ನು ಪರಿಚಯಿಸಿಕೊಂಡು ಅಶೋಕನ ಶಾಸನಗಳ ವೈಶಿಷ್ಟ್ಯ ಮತ್ತು ಕರ್ನಾಟಕದಲ್ಲಿರುವ ಪ್ರಸಿದ್ಧ ಬ್ರಹ್ಮಗಿರಿ ಶಾಸನದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಲಿದ್ದೇವೆ. ಶಾಸನ ಸಾಹಿತ್ಯಕ್ಕೆ ಸಂಬಂಧಿಸಿದ ಪ್ರಮುಖ ಸಂಶೋಧಕರು. ಶಾಸನ ಅಧ್ಯಯನ ಕ್ಷೇತ್ರದಲ್ಲಿ ಅನೇಕ ಪಂಡಿತರು ಮಹತ್ವದ ಸಂಶೋಧನೆಗಳನ್ನು ಮಾಡಿದ್ದಾರೆ. ಅವರ ಪರಿಶ್ರಮದಿಂದಲೇ ಭಾರತದ ಅನೇಕ ಪ್ರಾಚೀನ ಶಾಸನಗಳು ಬೆಳಕಿಗೆ ಬಂದಿವೆ. ಕನ್ನಿಂಗ್ಹ್ಯಾಮ್ ಅವರು 1000 ಶಕ 1871ರಿಂದ 1885 ಅವಧಿಯಲ್ಲಿ ಅಶೋಕನ ಶಾಸನಗಳನ್ನು ಸಂಗ್ರಹಿಸಿ ಸಂಪುಟಗಳ ರೂಪದಲ್ಲಿ ಪ್ರಕಟಿಸಿದ ಪ್ರಮುಖ ಶಾಸನಶಾಸ್ತ್ರಜ್ಞರಲ್ಲಿ ಒಬ್ಬರು. ಕರ್ನಲ್ ಮೆಕೆಂಜೆ ಅವರು 1000 ಶಕ 1807ರಲ್ಲಿ ಏಷಿಯಾಟಿಕ್ ರಿಸರ್ಚರ್ಸ್ ಪತ್ರಿಕೆಯ 9ನೇ ಸಂಪುಟದಲ್ಲಿ ಶ್ರವಣಬೆಳಗೊಳಕ್ಕೆ ಸಂಬಂಧಿಸಿದ ಬುಕ್ಕರಾಯನ ಧರ್ಮಶಾಸನವನ್ನು ಪ್ರಕಟಿಸಿದರು. BL ರೈಸ್ ಅವರು ಕರ್ನಾಟಕದ ಶಾಸನ ಅಧ್ಯಯನದಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸಿದವರು. ಅವರು ಸುಮಾರು 16 ವರ್ಷಗಳ ಕಾಲ ಕರ್ನಾಟಕದ ಹಳ್ಳಿಗಳಲ್ಲಿ ಸಂಚರಿಸಿ ಶಾಸನಗಳನ್ನು ಸಂಗ್ರಹಿಸಿದರು. ಒಟ್ಟು 8869 ಶಾಸನಗಳನ್ನು ಸಂಗ್ರಹಿಸಿ 12 ಸಂಪುಟಗಳಲ್ಲಿ ಪ್ರಕಟಿಸಿದರು. ಶಾಸನ ಅಧ್ಯಯನ ಸಾಹಿತ್ಯದಲ್ಲಿ BL ರೈಸ್ ಮತ್ತು ಫ್ಲೀಟ್ ಅವರನ್ನು ಅಶ್ವಿನಿ ದೇವತೆಗಳು ಎಂದು ಕರೆಯಲಾಗುತ್ತದೆ. ಫ್ಲೀಟ್ ಅವರು 1000 ಶಕ 1878ರಲ್ಲಿ ಪ್ರಾಚೀನ ಗುಪ್ತರಾಜರು ಮತ್ತು ಅವರ ಉತ್ತರಾಧಿಕಾರಿಗಳ ಶಾಸನಗಳು ಎಂಬ ಮಹತ್ವದ ಕೃತಿಯನ್ನು ಪ್ರಕಟಿಸಿದರು. ಇವರನ್ನು ಭಾರತೀಯ ಶಾಸನಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗುತ್ತದೆ. R ನರಸಿಂಹಾಚಾರ್ಯರವರು ವಾಸ್ತುಶಿಲ್ಪ, ಶಾಸನ ಮತ್ತು ನಾಣ್ಯಗಳ ಕುರಿತು ಅನೇಕ ಸಂಶೋಧನೆಗಳನ್ನು ನಡೆಸಿದ್ದಾರೆ. MH ಕೃಷ್ಣ ಅವರು ಪ್ರಸಿದ್ಧ ಪುರಾತತ್ವ ತಜ್ಞರು. ಇವರ ನಿರ್ದೇಶನದಲ್ಲಿ 100ಕ್ಕೂ ಹೆಚ್ಚು ಶಾಸನಗಳು ಬೆಳಕಿಗೆ ಬಂದವು. ಹಿಂದೂ ದೇಶದ ಚರಿತ್ರೆ, ಕನ್ನಡ ನಾಡಿನ ಚರಿತ್ರೆ ಹಾಗೂ ಅಜಂತಾ ಮತ್ತು ಎಲ್ಲೋರ ಇವರ ಪ್ರಮುಖ ಕೃತಿಗಳು. ಕುಂದಣಗಾರರು 1000 ಶಕದಲ್ಲಿ ಇನ್ಸ್ಕ್ರಿಪ್ಷನ್ಸ್ ಇನ್ ನಾರ್ದರ್ನ್ ಕರ್ನಾಟಕ ಅಂಡ್ ಕೋಲ್ಹಾಪುರ್ ಸ್ಟೇಟ್ ಎಂಬ ಪುಸ್ತಕವನ್ನು ಪ್ರಕಟಿಸಿದರು. ಡಾಕ್ಟರ್ ಚಿದಾನಂದ ಮೂರ್ತಿಯವರು 1000 ಶಕದಲ್ಲಿ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಎಂಬ ಸಂಶೋಧನಾ ಕೃತಿಯನ್ನು ರಚಿಸಿದರು. ಶಾಸನ ಕವಿಗಳ ಕುರಿತು ಪ್ರಮುಖ ಕೃತಿಗಳು. ಶಾಸನಗಳಲ್ಲಿ ಕಂಡುಬರುವ ಕಾವ್ಯ ಮತ್ತು ಸಾಹಿತ್ಯದ ಕುರಿತು ಅನೇಕ ಪಂಡಿತರು ಅಧ್ಯಯನ ನಡೆಸಿದ್ದಾರೆ. R ನರಸಿಂಹಾಚಾರ್ಯರ ಕರ್ನಾಟಕ ಕವಿಚರಿತೆ, TT ಶರ್ಮರ ಕೆಲವು ಕನ್ನಡ ಕವಿಗಳ ಚರಿತ್ರೆ ಮತ್ತು ಶಿಲಾಶಾಸನದ ಕನ್ನಡ ಕವಿಗಳು, M ಮರಿಯಪ್ಪ ಭಟ್ಟರ ಕೆಲವು ಕನ್ನಡ ಶಾಸನ ಕವಿಗಳು ಮತ್ತು ಡಾಕ್ಟರ್ ರಿಕ್ತಿ ಅವರ ಶಿಲಾಶಾಸನಗಳ ಕೆಲವು ಕನ್ನಡ ಕವಿಗಳು, ಮೇವಂಡಿ ಮಲ್ಲಾರಿಯವರ ಕನ್ನಡ ನಾಡಿನ ಕೆಲವು ಶಾಸನ ಕವಿಗಳು. ಇವು ಶಾಸನ ಸಾಹಿತ್ಯ ಅಧ್ಯಯನದಲ್ಲಿ ಪ್ರಮುಖ ಕೃತಿಗಳಾಗಿವೆ. ಅಶೋಕನ ಶಾಸನಗಳು. ಮೌರ್ಯ ಸಾಮ್ರಾಜ್ಯದ 3ನೇ ದೊರೆ ಚಕ್ರವರ್ತಿ ಅಶೋಕನು 1000 ಶಕ ಪೂರ್ವ 272ರಿಂದ 1000 ಶಕ ಪೂರ್ವ 232ರ ಅವಧಿಯಲ್ಲಿ ಆಡಳಿತ ನಡೆಸಿದನು. ಅವನ ಆಡಳಿತ ಕಾಲದಲ್ಲಿ ಧರ್ಮ ಮತ್ತು ನೈತಿಕ ಮೌಲ್ಯಗಳಿಗೆ ಹೆಚ್ಚಿನ ಮಹತ್ವ ನೀಡಲಾಯಿತು. ಅಶೋಕನು ತನ್ನ ಧರ್ಮೋಪದೇಶಗಳನ್ನು ಜನರಿಗೆ ತಿಳಿಸಲು ಅನೇಕ ಶಾಸನಗಳನ್ನು ಸ್ಥಾಪಿಸಿದನು. ದಕ್ಷಿಣ ಭಾರತದಲ್ಲಿ ದೊರೆತ ಶಾಸನಗಳ ಸಂಖ್ಯೆ 16. ಕರ್ನಾಟಕದಲ್ಲಿ ದೊರೆತ ಶಾಸನಗಳ ಸಂಖ್ಯೆ 14. ಅವುಗಳಲ್ಲಿ ಪ್ರಮುಖವಾದವು ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ, ಚಿತ್ರದುರ್ಗ ಜಿಲ್ಲೆಯ ಗಿರಿಸಿದ್ಧಾಪುರ,
ಚಿತ್ರದುರ್ಗ ಜಿಲ್ಲೆಯ ಜಟಿಂಗ್ ರಾಮೇಶ್ವರ, ರಾಯಚೂರು ಜಿಲ್ಲೆಯ ಪಾಲ್ಕಿಗುಂಡ, ರಾಯಚೂರು ಜಿಲ್ಲೆಯ ಗವಿಮಠ, ಗುಲ್ಬರ್ಗಾ ಜಿಲ್ಲೆಯ ಸನ್ನತಿ 4 ಶಾಸನಗಳು, ಬಳ್ಳಾರಿ ಜಿಲ್ಲೆಯ ನಿಟ್ಟೂರು 2 ಶಾಸನಗಳು. ಅಶೋಕನ ಶಾಸನಗಳು ಅತಿ ಹೆಚ್ಚು ದೊರೆತ ರಾಜ್ಯ ಕರ್ನಾಟಕವಾಗಿದೆ. ಅಶೋಕನ ಶಾಸನಗಳ ಲಿಪಿಗಳು. ಅಶೋಕನ ಶಾಸನಗಳು 4 ಪ್ರಮುಖ ಲಿಪಿಗಳಲ್ಲಿ ಕಂಡುಬರುತ್ತವೆ: ಬ್ರಾಹ್ಮಿ, ಖರೋಷ್ಠಿ, ದೇವನಾಗರಿ, ಅರೇಬಿಕ್. ಖರೋಷ್ಠಿ ಲಿಪಿಯಲ್ಲಿ ಬಳಸಲ್ಪಟ್ಟ ಭಾಷೆಗಳು ಶಾಬ್ಜಿಗ್ರಿ ಮತ್ತು ಮಸ್ಸೀಲಾ. 1000 ಶಕ 1800ರಲ್ಲಿ ಜೇಮ್ಸ್ ಪ್ರಿನ್ಸೆಪ್ ಬ್ರಾಹ್ಮಿ ಲಿಪಿಯನ್ನು ಮೊದಲ ಬಾರಿ ಓದಿದರು. ಬಲದಿಂದ ಎಡಕ್ಕೆ ಬರೆಯುವ ಲಿಪಿಗಳು ಖರೋಷ್ಠಿ ಮತ್ತು ಅರೇಬಿಕ್. ಎಡದಿಂದ ಬಲಕ್ಕೆ ಬರೆಯುವ ಲಿಪಿ ಬ್ರಾಹ್ಮಿ. ಭಾರತದಲ್ಲಿ ಅತ್ಯಂತ ಪ್ರಾಚೀನ ಲಿಪಿಯಾಗಿ ಬ್ರಾಹ್ಮಿ ಲಿಪಿಯನ್ನು ಪರಿಗಣಿಸಲಾಗುತ್ತದೆ. ಅಶೋಕನ ಪ್ರಮುಖ ಶಾಸನಗಳು. ಅಶೋಕನ ವೈಯಕ್ತಿಕ ಧರ್ಮ ಬೌದ್ಧ ಧರ್ಮ ಎಂದು ತಿಳಿಸುವ ಶಾಸನ ಬಾಬ್ರು ಶಾಸನ. ಬುದ್ಧಂ ಶರಣಂ ಗಚ್ಛಾಮಿ ಎಂಬ ಶ್ಲೋಕವನ್ನು ಒಳಗೊಂಡಿರುವುದು ಕೂಡ ಇದೇ ಶಾಸನ. ಪ್ರಾಣಿ ಹತ್ಯೆ ನಿಷೇಧದ ಬಗ್ಗೆ ತಿಳಿಸುವುದು ದೊರೆತ ಮೊದಲನೇ ಶಿಲಾಶಾಸನ. ಧರ್ಮ ಮಹಾಮಾತ್ರರು ಎಂಬ ಅಧಿಕಾರಿಗಳ ಬಗ್ಗೆ ತಿಳಿಸುವುದು 5ನೇ ಶಿಲಾಶಾಸನ. ಪ್ರಜೆಗಳ ಕಲ್ಯಾಣಕ್ಕಾಗಿ ಅಶೋಕನು ಕೆಲಸ ಮಾಡುತ್ತಿದ್ದನೆಂದು ಹೇಳುವುದು 7ನೇ ಶಿಲಾಶಾಸನ. ಕಳಿಂಗ ಯುದ್ಧದ ಕುರಿತು ವಿವರ ನೀಡುವುದು 13ನೇ ಶಿಲಾಶಾಸನ. ಕಳಿಂಗ ಹೆಸರಿನಲ್ಲಿ ರಚಿತಗೊಂಡಿರುವುದು 14 ಮತ್ತು 15 ಶಿಲಾಶಾಸನಗಳು. ಅಶೋಕನ ಕಾಲದ ಶಾಸನಗಳನ್ನು ಕೆತ್ತಿದ ಶಿಲ್ಪಿ ಚಪಡಾ ಎಂದು ಹೇಳಲಾಗಿದೆ. ಮಸ್ಕಿ ಶಾಸನದಲ್ಲಿ ದೇವನಾಂಪ್ರಿಯ ಪ್ರಿಯದರ್ಶಿನಿ ಅಶೋಕ ಎಂದು ನೇರವಾಗಿ ಹೆಸರು ಉಲ್ಲೇಖವಾಗಿದೆ. ಬ್ರಹ್ಮಗಿರಿ ಶಾಸನ. ಕರ್ನಾಟಕದಲ್ಲಿ ದೊರೆತಿರುವ ಅಶೋಕನ ಶಾಸನಗಳಲ್ಲಿ ಬ್ರಹ್ಮಗಿರಿ ಶಾಸನ ಅತ್ಯಂತ ಪ್ರಮುಖವಾಗಿದೆ. ಇದು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಸಿದ್ಧಾಪುರದ ಸಮೀಪದಲ್ಲಿದೆ. ಇದು 1000 ಶಕ 250ರ ಕಾಲಕ್ಕೆ ಸೇರಿದ್ದಾಗಿದೆ. ಇದು ಬಂಡೆಯ ಮೇಲೆ ಕೆತ್ತಲ್ಪಟ್ಟಿರುವ ಶಾಸನವಾಗಿ ಬ್ರಾಹ್ಮಿ ಲಿಪಿಯಲ್ಲಿ ಮತ್ತು ಪ್ರಾಕೃತ ಭಾಷೆಯಲ್ಲಿ ರಚಿತವಾಗಿದೆ. ಕೊನೆಯ ಸಾಲಿನಲ್ಲಿ ಖರೋಷ್ಠಿ ಲಿಪಿಯೂ ಕಾಣುತ್ತದೆ. ಈ ಶಾಸನದಲ್ಲಿ ಒಟ್ಟು 13 ಸಾಲುಗಳಿವೆ. ಈ ಶಾಸನವನ್ನು 1000 ಶಕ 1874ರಲ್ಲಿ BL ರೈಸ್ ಅವರು ಸಂಶೋಧಿಸಿದರು. ಬ್ರಹ್ಮಗಿರಿ ಶಾಸನ ಪಠ್ಯ ವಿವರಣೆ. ಬ್ರಹ್ಮಗಿರಿ ಶಾಸನದಲ್ಲಿ ಅಶೋಕನು ತನ್ನ ಧರ್ಮೋಪದೇಶಗಳನ್ನು ಪ್ರಜೆಗಳಿಗೆ ತಿಳಿಸುತ್ತಾನೆ. ಅವನು ಹೇಳುವಂತೆ ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಉಪಾಸಕನಾಗಿ 2 ವರ್ಷಕ್ಕಿಂತ ಹೆಚ್ಚು ಕಾಲ ಕಳೆದಿದೆ. ಆದರೆ ಪ್ರಾರಂಭದಲ್ಲಿ ಅವನು ಧರ್ಮದ ಕಡೆ ಹೆಚ್ಚು ಆಸಕ್ತಿ ತೋರಲಿಲ್ಲ. ನಂತರ ಬೌದ್ಧ ಸಂಘವನ್ನು ಸೇರಿ 1 ವರ್ಷ ಕಳೆದ ಬಳಿಕ ಧರ್ಮದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರಲು ಆರಂಭಿಸಿದನು. ಜಂಬುದ್ವೀಪದ ಜನರು ಮೊದಲು ಅಜ್ಞಾನದಿಂದ ಕೆಳಮಟ್ಟದಲ್ಲಿದ್ದರು. ಆದರೆ ತನ್ನ ಧರ್ಮ ಪ್ರಚಾರದಿಂದ ಅವರು ಉತ್ತಮ ಗುಣಗಳನ್ನು ಹೊಂದಿದವರಾಗಿ ಮಾರ್ಪಟ್ಟರು. ಧರ್ಮವನ್ನು ಅನುಸರಿಸುವುದರಿಂದ ಶ್ರೀಮಂತರು ಮಾತ್ರವಲ್ಲ, ಬಡವರೂ ಸಹ ಸುಖವನ್ನು ಪಡೆಯಬಹುದು. ಅಶೋಕನು ಜನರಿಗೆ ಕೆಲವು ಮುಖ್ಯ ಮೌಲ್ಯಗಳನ್ನು ಪಾಲಿಸಲು ಹೇಳುತ್ತಾನೆ. ತಾಯಿ ತಂದೆಗಳಿಗೆ ಗೌರವ ಕೊಡಬೇಕು, ಹಿರಿಯರಿಗೆ ವಿಧೇಯರಾಗಬೇಕು, ಪ್ರಾಣಿಗಳ ಮೇಲೆ ದಯೆ ತೋರಬೇಕು, ಸತ್ಯವನ್ನು ಹೇಳಬೇಕು, ಗುರುಗಳಿಗೆ ಗೌರವ ಕೊಡಬೇಕು, ಬಂಧು ಬಳಗದವರಿಗೆ ಸೌಜನ್ಯದಿಂದ ವರ್ತಿಸಬೇಕು. ಈ ಘೋಷಣೆಯನ್ನು ಅಶೋಕನು 256 ರಾತ್ರಿಗಳನ್ನು ಸಂಚಾರದಲ್ಲಿ ಕಳೆದಾಗ ಹೊರಡಿಸಿದ್ದಾನೆ ಎಂದು ಶಾಸನದಲ್ಲಿ ಹೇಳಲಾಗಿದೆ. ಕೊನೆಯ ಸಾಲಿನಲ್ಲಿ ಚಪಡಾ ಎಂಬ ಲಿಪಿಕಾರನು ಈ ಶಾಸನವನ್ನು ಕೆತ್ತಿದ್ದನೆಂದು ಉಲ್ಲೇಖವಾಗಿದೆ. ಬ್ರಹ್ಮಗಿರಿಯ ಉತ್ಖನನಗಳು. ಬ್ರಹ್ಮಗಿರಿ ಪ್ರದೇಶದಲ್ಲಿ ಅನೇಕ ಪುರಾತತ್ವ ಉತ್ಖನನಗಳು ನಡೆದಿವೆ. 1000 ಶಕ 1340ರಲ್ಲಿ MH ಕೃಷ್ಣ ಅವರ ನೇತೃತ್ವದಲ್ಲಿ ಉತ್ಖನನ ಆರಂಭವಾಯಿತು. 1000 ಶಕ 1347ರಲ್ಲಿ ಮಾರ್ಟಿಮರ್ ವೀಲರ್ ಅವರು ಈ ಕಾರ್ಯವನ್ನು ಮುಂದುವರಿಸಿದರು. ನಂತರ M ಶೇಷಾದ್ರಿ ಮತ್ತು ಅಮಲಾನಂದ ಘೋಷ್ ಅವರು ಈ ಸಂಶೋಧನೆಯನ್ನು ವಿಸ್ತರಿಸಿದರು. ಅಶೋಕನ ಶಾಸನದ ಸಂಸ್ಕೃತಿ ಪದರಗಳು. ಈ ಉತ್ಖನನಗಳಲ್ಲಿ 5 ಪ್ರಮುಖ ಸಂಸ್ಕೃತಿ ಪದರಗಳು ಪತ್ತೆಯಾದವು: ಮೈಕ್ರೋಲಿಥಿಕ್ ಸಂಸ್ಕೃತಿ, ನಿಯೋಲಿಥಿಕ್ ಸಂಸ್ಕೃತಿ, ಕಬ್ಬಿಣ ಯುಗ, ಮೌರ್ಯ ಯುಗ, ಚಾಲುಕ್ಯ ಹೊಯ್ಸಳ ಯುಗ. ಈ ಪತ್ತೆಗಳು ದಕ್ಷಿಣ ಭಾರತದ ಪ್ರಾಗೈತಿಹಾಸಿಕ ಸಂಸ್ಕೃತಿಗಳನ್ನು ತಿಳಿಯಲು ಬಹಳ ಸಹಾಯ ಮಾಡಿವೆ. ಬ್ರಹ್ಮಗಿರಿ ಶಾಸನ. ಸಾಲು ಸಾಲಿನ ವಿವರಣೆ. ಮೊದಲನೇ ಸಾಲು. ದೇವಾನಂಪಿಯ ಪಿಯದಸಿ ರಾಜ ಏವಂ ಆಹ. ಅರ್ಥ:
ದೇವನಾಂ ಪ್ರಿಯ ಪ್ರಿಯದರ್ಶಿ ರಾಜನು ಹೀಗೆ ಹೇಳುತ್ತಾನೆ ಎಂಬುದಾಗಿದೆ. ಇಲ್ಲಿ ದೇವನಾಂ ಪ್ರಿಯ ಪ್ರಿಯದರ್ಶಿ ಎಂಬುದು ಅಶೋಕನ ರಾಜಪದವಿ. 2ನೇ ಸಾಲು. ದುವೆ ವಸಾಭಿಸಿತೆ ಅತನ ಉಪಾಸಕೋ ಅಸ್ಮಿ. ಅರ್ಥ: ನಾನು 2 ವರ್ಷಗಳಿಂದ ಬೌದ್ಧ ಧರ್ಮದ ಉಪಾಸಕನಾಗಿದ್ದೇನೆ ಎಂದು ಅಶೋಕನು ಹೇಳುತ್ತಾನೆ. 3ನೇ ಸಾಲು. ನ ತುಖೋ ಬಹುಕಾಲಂ ಉಪಾಸಕೋ ಅಸ್ಮಿ. ಅರ್ಥ: ಆದರೆ ಬಹಳ ಕಾಲದಿಂದ ಉಪಾಸಕನಾಗಿರಲಿಲ್ಲ ಎಂದು ಹೇಳುತ್ತಾನೆ. ಅಂದರೆ ಆರಂಭದಲ್ಲಿ ಧರ್ಮದ ಬಗ್ಗೆ ಹೆಚ್ಚಿನ ಆಸಕ್ತಿ ಇರಲಿಲ್ಲ ಎಂಬುದನ್ನು ಸೂಚಿಸುತ್ತದೆ. 4ನೇ ಸಾಲು. ಏಕಂ ಸಂವತ್ಸರಂ ಸಂಘೆ ಉಪೇತೋ. ಅರ್ಥ: ನಾನು 1 ವರ್ಷದಿಂದ ಬೌದ್ಧ ಸಂಘವನ್ನು ಸೇರಿದ್ದೇನೆ ಎಂದು ಅಶೋಕನು ಹೇಳುತ್ತಾನೆ. 5ನೇ ಸಾಲು. ಬಹುಚಮೆ ಉತ್ತಾನಂ ಕತ್ತಂ. ಅರ್ಥ: ನಂತರ ನಾನು ಧರ್ಮದ ಬಗ್ಗೆ ಹೆಚ್ಚಿನ ಪ್ರಯತ್ನವನ್ನು ಮಾಡಿದ್ದೇನೆ ಎಂದು ಹೇಳುತ್ತಾನೆ. 6ನೇ ಸಾಲು. ಯೇ ಪುರಾ ಜಂಬುದೀಪಸ್ಮಿ ದೇವಾ ನ ಮನುಸಸ್ಸಂ ಮಿಸಿತ. ಅರ್ಥ: ಮೊದಲು ಜಂಬುದ್ವೀಪದಲ್ಲಿ ದೇವರುಗಳು ಮನುಷ್ಯರೊಂದಿಗೆ ಬೆರೆತಿರಲಿಲ್ಲ ಎಂದು ಹೇಳುತ್ತಾನೆ. 7ನೇ ಸಾಲು. ಮಿಸಿತ ತೇ ದಾನಿ ಮಿಸಿತ. ಅರ್ಥ: ಆದರೆ ಈಗ ದೇವರುಗಳು ಮನುಷ್ಯರೊಂದಿಗೆ ಬೆರೆತಿದ್ದಾರೆ ಎಂದು ಹೇಳುತ್ತಾನೆ. 8ನೇ ಸಾಲು. ಏಷ ಫಲಂ ಉತ್ತಾನಸ್ಸ. ಅರ್ಥ: ಇದು ಧರ್ಮದ ಪ್ರಯತ್ನದ ಫಲವಾಗಿದೆ ಎಂದು ಅಶೋಕನು ತಿಳಿಸುತ್ತಾನೆ. 9ನೇ ಸಾಲು. ನ ತು ಮಹಮಾತ್ತಾನಂ ಏವ. ಅರ್ಥ: ಇದು ಕೇವಲ ಮಹಾಮಾತ್ರರಿಗೆ ಮಾತ್ರವಲ್ಲ ಎಂದು ಹೇಳುತ್ತಾನೆ. 10ನೇ ಸಾಲು. ಖುದಕಾನಂ ಪಿ ಲಭೇಯುಂ. ಅರ್ಥ: ಸಾಮಾನ್ಯ ಜನರೂ ಕೂಡ ಈ ಧರ್ಮದ ಫಲವನ್ನು ಪಡೆಯಬಹುದು ಎಂದು ತಿಳಿಸುತ್ತಾನೆ. 11ನೇ ಸಾಲು. ಯೇ ಪಿ ಅತನ ಉತ್ತಾನಂ ಕರಿಸ್ಸಂತಿ. ಅರ್ಥ: ಯಾರು ಧರ್ಮದ ಪ್ರಯತ್ನವನ್ನು ಮಾಡುತ್ತಾರೋ ಅವರೂ ಕೂಡ ಇದರ ಫಲವನ್ನು ಪಡೆಯುತ್ತಾರೆ. 12ನೇ ಸಾಲು. ತೇ ಸ್ವಗಂ ಲಭಿಸ್ಸಂತಿ. ಅರ್ಥ: ಅವರು ಸ್ವರ್ಗವನ್ನು ಪಡೆಯುತ್ತಾರೆ ಎಂದು ಅಶೋಕನು ಹೇಳುತ್ತಾನೆ. 13ನೇ ಸಾಲು. ಚಪಡೇನ ಲಿಖಿತೆ ಲಿಪಿಕರೇಣ. ಅರ್ಥ: ಈ ಶಾಸನವನ್ನು ಚಪಡ ಎಂಬ ಲಿಪಿಕಾರನು ಪೆತ್ತಿದನು ಎಂದು ತಿಳಿಸುತ್ತದೆ. ಬ್ರಹ್ಮಗಿರಿ ಶಾಸನದಲ್ಲಿ ಕಂಡುಬರುವ ಪ್ರಾಚೀನ ಕನ್ನಡ ಪದಗಳ ವಿವರಣೆ. 1. ಇಸಿಲ. ಬ್ರಹ್ಮಗಿರಿ ಶಾಸನದಲ್ಲಿ ಕಾಣಿಸುವ ಅತ್ಯಂತ ಪ್ರಮುಖ ಪದವೆಂದರೆ ಇಸಿಲ. ಇದು ಶಾಸನದಲ್ಲಿ ಕಂಡುಬರುವ ಅತ್ಯಂತ ಪ್ರಾಚೀನ ಸ್ಥಳನಾಮಗಳಲ್ಲಿ ಒಂದು ಎಂದು ಸಂಶೋಧಕರು ಹೇಳುತ್ತಾರೆ. ಅರ್ಥ: ಇಸಿಲ ಎಂಬ ಪದಕ್ಕೆ ಕೋಟೆ ಅಥವಾ ಪರ್ವತ ಕೋಟೆ ಎಂಬ ಅರ್ಥವಿದೆ ಎಂದು ಪಂಡಿತರು ವಿವರಿಸುತ್ತಾರೆ. ಈ ಪ್ರದೇಶವನ್ನು ಪ್ರಾಚೀನ ಕಾಲದಲ್ಲಿ ಇಸಿಲ ಎಂಬ ಹೆಸರಿನಿಂದ ಕರೆಯಲಾಗುತ್ತಿತ್ತು ಎಂಬುದು ಶಾಸನದಿಂದ ತಿಳಿಯುತ್ತದೆ. ಇಂದಿನ ಬ್ರಹ್ಮಗಿರಿ ಪ್ರದೇಶವೇ ಆ ಪ್ರಾಚೀನ ಇಸಿಲ ಎಂದು ಅನೇಕ ಇತಿಹಾಸಕಾರರು ಅಭಿಪ್ರಾಯಪಟ್ಟಿದ್ದಾರೆ. ಇದು ಕನ್ನಡ ಭಾಷೆಯ ಪ್ರಾಚೀನ ಪದ ಸಂಪತ್ತಿನ ಒಂದು ಸುಳಿವು ಎಂದು ಪರಿಗಣಿಸಲಾಗುತ್ತದೆ. 2. ಜಂಬುದ್ವೀಪ. ಶಾಸನದಲ್ಲಿ ಜಂಬುದೀಪ ಅಥವಾ ಜಂಬುದ್ವೀಪ ಎಂಬ ಪದ ಕಾಣುತ್ತದೆ. ಅರ್ಥ: ಜಂಬುದ್ವೀಪ ಎಂದರೆ ಪ್ರಾಚೀನ ಭಾರತೀಯ ಭೌಗೋಳಿಕ ಕಲ್ಪನೆಯ ಪ್ರಕಾರ ಭಾರತ ಉಪಖಂಡ. ಇಲ್ಲಿ ಅಶೋಕನು ತನ್ನ ಧರ್ಮ ಪ್ರಚಾರದ ಪರಿಣಾಮವಾಗಿ ಜಂಬುದ್ವೀಪದ ಜನರು ನೈತಿಕ ಜೀವನದ ಕಡೆಗೆ ತಿರುಗಿದ್ದಾರೆ ಎಂದು ಹೇಳುತ್ತಾನೆ. 3. ದೇವನಾಂಪಿಯ. ಶಾಸನದಲ್ಲಿ ದೇವನಾಂಪಿಯ ಎಂಬ ಪದ ಕಾಣುತ್ತದೆ. ಅರ್ಥ: ದೇವನಾಂಪ್ರಿಯ ಎಂಬುದು ಅಶೋಕನ ರಾಜಪದವಿ. ಇದಕ್ಕೆ ದೇವರಿಗೆ ಪ್ರಿಯನಾದವನು ಎಂಬ ಅರ್ಥ ಬರುತ್ತದೆ. ಇದು ಅಶೋಕನ ಶಾಸನಗಳಲ್ಲಿ ಸಾಮಾನ್ಯವಾಗಿ ಕಾಣಿಸುವ ರಾಜಪದವಿ. 4. ಪಿಯದಸಿ. ಶಾಸನದಲ್ಲಿ ಪಿಯದಸಿ ಎಂಬ ಪದವೂ ಕೂಡ ಕಾಣುತ್ತದೆ. ಅರ್ಥ: ಪಿಯದಸಿ ಎಂದರೆ ಸುಂದರವಾಗಿ ಕಾಣುವವನು ಅಥವಾ ಪ್ರಿಯವಾಗಿ ಕಾಣುವವನು. ಇದು ಅಶೋಕನ ಮತ್ತೊಂದು ಬಿರುದು. 5. ಉತ್ತಾನ. ಶಾಸನದಲ್ಲಿ ಉತ್ತಾನ ಎಂಬ ಪದ ಕಂಡುಬರುತ್ತದೆ. ಅರ್ಥ: ಉತ್ತಾನ ಎಂದರೆ ಪ್ರಯತ್ನ, ಶ್ರಮ ಅಥವಾ ಆಧ್ಯಾತ್ಮಿಕ ಪ್ರಯತ್ನ. ಇಲ್ಲಿ ಅಶೋಕನು ಧರ್ಮವನ್ನು ಅನುಸರಿಸಲು ಜನರು ಪ್ರಯತ್ನ ಮಾಡಬೇಕು
ಎಂಬ ಸಂದೇಶವನ್ನು ನೀಡುತ್ತಾನೆ. 6. ಮಹಾಮಾತ್ರ. ಶಾಸನದಲ್ಲಿ ಮಹಾಮಾತ್ರ ಎಂಬ ಪದವೂ ಕೂಡ ಕಂಡುಬರುತ್ತದೆ. ಅರ್ಥ: ಮಹಾಮಾತ್ರರು ಅಶೋಕನ ಆಡಳಿತದಲ್ಲಿ ಕೆಲಸ ಮಾಡುತ್ತಿದ್ದ ಉನ್ನತ ಅಧಿಕಾರಿಗಳು. ಅವರು ಧರ್ಮದ ಸಂದೇಶವನ್ನು ಜನರಿಗೆ ತಲುಪಿಸುವ ಕಾರ್ಯವನ್ನು ಮಾಡುತ್ತಿದ್ದರು. ಪ್ರಾಚೀನ ಕನ್ನಡದ ಸುಳಿವು. ಬ್ರಹ್ಮಗಿರಿ ಶಾಸನದಲ್ಲಿ ನೇರವಾಗಿ ಕನ್ನಡ ವಾಕ್ಯಗಳು ಕಾಣಿಸದಿದ್ದರೂ ಕೆಲವು ಸ್ಥಳನಾಮಗಳು ಮತ್ತು ಪದಗಳಲ್ಲಿ ದಕ್ಷಿಣ ಭಾರತದ ಸ್ಥಳೀಯ ಭಾಷೆಗಳ ಪ್ರಭಾವ ಕಾಣುತ್ತದೆ. ವಿಶೇಷವಾಗಿ ಇಸಿಲಾ ಎಂಬ ಪದವನ್ನು ಕನ್ನಡದ ಪ್ರಾಚೀನ ಪದ ಸಂಪತ್ತಿನ ಒಂದು ಉದಾಹರಣೆಯಾಗಿ ಇತಿಹಾಸಕಾರರು ಪರಿಗಣಿಸುತ್ತಾರೆ. ಇದರಿಂದ 1000 ಶಕಪೂರ್ವ 3ನೇ ಶತಮಾನದಲ್ಲಿಯೇ ದಕ್ಷಿಣ ಭಾರತದಲ್ಲಿ ಸ್ಥಳೀಯ ಭಾಷೆಗಳ ಬಳಕೆ ಇದ್ದುದನ್ನು ತಿಳಿಯಬಹುದು. ಐತಿಹಾಸಿಕ ಮಹತ್ವ. ಬ್ರಹ್ಮಗಿರಿ ಶಾಸನವು ಕೇವಲ ಅಶೋಕನ ಧರ್ಮೋಪದೇಶವಲ್ಲ, ಇದು ದಕ್ಷಿಣ ಭಾರತದ ಇತಿಹಾಸ, ಭಾಷಾಭಿವೃದ್ಧಿ ಮತ್ತು ಸಂಸ್ಕೃತಿ ಬಗ್ಗೆ ಅಮೂಲ್ಯ ಮಾಹಿತಿಯನ್ನು ನೀಡುತ್ತದೆ. ಈ ಶಾಸನದಿಂದ ನಮಗೆ ತಿಳಿಯುವ ಪ್ರಮುಖ ವಿಷಯಗಳು: ಮೌರ್ಯ ಸಾಮ್ರಾಜ್ಯದ ವ್ಯಾಪ್ತಿ ದಕ್ಷಿಣ ಭಾರತವರೆಗೆ ಇತ್ತು. ಅಶೋಕನು ಧರ್ಮ ಪ್ರಚಾರಕ್ಕೆ ಮಹತ್ವ ನೀಡಿದ್ದನು. ಪ್ರಾಚೀನ ಕನ್ನಡದ ಸ್ಥಳನಾಮಗಳು ಆ ಕಾಲದಲ್ಲಿಯೇ ಬಳಕೆಯಲ್ಲಿದ್ದವು. ಬ್ರಾಹ್ಮಿ ಲಿಪಿಯ ಬಳಕೆ ದಕ್ಷಿಣ ಭಾರತದಲ್ಲಿಯೂ ಇತ್ತು. ಶಾಸನಗಳು ಕೇವಲ ಕಲ್ಲಿನ ಮೇಲೆ ಕೆತ್ತಿದ ಅಕ್ಷರಗಳಲ್ಲ, ಅವು ಒಂದು ಕಾಲಘಟ್ಟದ ಜೀವಂತ ಇತಿಹಾಸ. ಅವು ನಮಗೆ ರಾಜಕೀಯ, ಸಮಾಜ, ಧರ್ಮ ಮತ್ತು ಸಂಸ್ಕೃತಿಯ ಬಗ್ಗೆ ಅಮೂಲ್ಯ ಮಾಹಿತಿಯನ್ನು ನೀಡುತ್ತವೆ. ವಿಶೇಷವಾಗಿ ಅಶೋಕನ ಶಾಸನಗಳು ಮಾನವೀಯ ಮೌಲ್ಯಗಳ ಮಹತ್ವವನ್ನು ಜಗತ್ತಿಗೆ ತಿಳಿಸುತ್ತವೆ. ಕರ್ನಾಟಕದ ಬ್ರಹ್ಮಗಿರಿ ಶಾಸನವು ನಮ್ಮ ಇತಿಹಾಸದ ಅಮೂಲ್ಯ ಸಂಪತ್ತಾಗಿದೆ. ಶಾಸನಗಳನ್ನು ಅಧ್ಯಯನ ಮಾಡುವುದು ಎಂದರೆ ನಮ್ಮ ಸಂಸ್ಕೃತಿಯ ಮೂಲಗಳನ್ನು ಅರಿಯುವ ಪ್ರಯಾಣವೇ ಆಗಿದೆ. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಇಂದಿನ ವಿಡಿಯೋ ಕ್ಲಾಸಿನಲ್ಲಿ ನಾವು ಶಾಸನ ಸಾಹಿತ್ಯದ ಪ್ರಮುಖ ಅಂಶಗಳನ್ನು ತಿಳಿದುಕೊಂಡೆವು. ಮುಂದಿನ ವಿಡಿಯೋ ಕ್ಲಾಸಿನಲ್ಲಿ ಶಾಸನ ಸಾಹಿತ್ಯಕ್ಕೆ ಸಂಬಂಧಿಸಿದ ಇನ್ನಷ್ಟು ಆಯ್ದ ಶಾಸನಗಳ ಹಿನ್ನೆಲೆ ಹಾಗೂ ಅವುಗಳ ಸಾಹಿತ್ಯಿಕ ಮತ್ತು ಐತಿಹಾಸಿಕ ಮಹತ್ವವನ್ನು ವಿವರವಾಗಿ ನೋಡೋಣ. ಇಂದಿನ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಆಶಿಸುತ್ತೇವೆ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಅನರ್ಘ್ಯರತ್ನ ಕನ್ನಡ ಸಾಹಿತ್ಯ ಚರಿತ್ರೆ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.